ಹೆಲೋ ಹಾಯ್ ಎಲ್ಲರಿಗೂ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲ ಊರ ಕಡೆ ಅಂತೂ ಒಳ್ಳೆ ಮಳೆ ಆಗ್ತಾ ಇದೆ. ಹಾಗೆ ಸ್ಕೂಲ್ ಮಕ್ಳಿಗೆ ಮಾತ್ರ ಒಳ್ಳೆ ರಜೆ ಕೊಡ್ತಿದ್ದಾರೆ, ನಮಗೆ ಮಾತ್ರ ರಜೆ ಇಲ್ಲ. ನನ್ನ ಸೈಡ್ ಒಂದೇ ಒಂದು ಸ್ವಲ್ಪ ಬೇಜಾರು ಅಷ್ಟೇ, ಮಳೆ ಬಂದರೂ ಕ್ಲಾಸಿಗೆ ಹೋಗ್ಬೇಕಲ್ಲ ಅಂತ ಹೇಳಿ. ಹಾಗೆ ಅದೇ ಬೇಜಾರಲ್ಲಿ ಇತ್ತು ನಾನು ಕ್ಲಾಸಿಗೆ ಹೋದು. ಹಾಗೆ ಕ್ಲಾಸಿಗೆ ಹೋದ ತಕ್ಷಣ ಇವತ್ತೊಂದು ಲೆಟರ್ ಇತ್ತು ಬರೆಯೋದಕ್ಕೆ, ಬಿಕಾಸ್ ಮೆಡಿಕಲ್ ಲೆಟರ್ ಕೊಡಬೇಕಿತ್ತು. ಹಾಗಾಗಿ ಲೆಟರ್ ಎಲ್ಲ ಬರಿತಾ ಇದ್ದು. ಹಾಗೆ ಬ್ರೇಕ್ ಟೈಮಲ್ಲಿ ಹೋಗಿ ಒಂದೊಳ್ಳೆ ತಿರ್ಗಾಡ್ಕೊಂಡು ಬಂದು ಹಾಗೆ ಕಂಪ್ಯೂಟರ್ ಲ್ಯಾಬ್ಗೆ ಕರ್ಕೊಂಡು ಹೋದರು. ಲ್ಯಾಬಲ್ಲಂತೂ ನಿಜವಾಗ್ಲೂ ಏನೂ ಮಾಡಲಿಲ್ಲ, ಬರೀ ಆಟಾಡೋದೇ ಆಯಿತು, ಫ್ರೆಂಡ್ಗೆ ಕೀಟ್ಲೆ ಮಾಡೋದಾಯಿತು. ಅವ್ರು ಮಾತ್ರ ಮಾಡ್ತಾಯಿದ್ರು. ಬಿಡು ನೀನು ಯಾಕೆ ಮಾಡ್ತೀಯ, ನಾನೂ ಮಾಡ್ತಿಲ್ಲ, ಹಾಗಾಗಿ ನೀನು ಮಾಡಬೇಡ ಅಂತೇಳಿ ಬರೀ ಅವಳಿಗೂ ಕೀಟ್ಲೆ ಮಾಡೋದೇ ಆಯಿತು. ಹಾಗೆ ಹೆಂಗೋ ಹೆಂಗೋ ಮಾಡಿ ಬೇರೆಯವ್ರು ಮಾಡಿದ್ದ ನೋಡ್ಕೊಂಡು ಬರ್ಕೊಂಡು ಸೈನ್ ಹಾಕ್ಸ್ಕೊಂಡಿದ್ದು ಆಯಿತು. ಲಾಸ್ಟ್ ಡೇ ಎಲ್ಲ ಪ್ರೆಸೆಂಟೇಷನ್ ಮಾಡ್ತಾಯಿದ್ದಾರೆ. ಲಿಟ್ರಲಿ ಒಂದು ಸೆಮ್ಮು ಯಾವ ರೀತಿ ಒಂದು ಹೋಗ್ತು, ಸಾರಿ 1 ಇಯರ್ ಯಾವ ಥರ ಹೋಗ್ತು ಅಂತಲೇ ಗೊತ್ತಾಗಿಲ್ಲ. 1 ಇಯರ್ MBA ಕಂಪ್ಲೀಟ್ ಆಗೋಗೇ ಬಿಟ್ಟಿದೆ. ಹಾಗೆ ಪ್ರೆಸೆಂಟೇಷನ್ ಮಾಡ್ತಿರೋದು ನನಗಂತೂ ಒಳ್ಳೆ ನಿದ್ದೆ ಬರ್ತಾಯಿತ್ತು. ಹಾಗೆ ಮನೆಗೆ ಹೋಗೋ ಕಡೆ ಅಂತ ಖುಷೀಲಿ ಕಾಲು ಮಾತ್ರ ಬೇಗ ಬೇಗ ಹೋಗ್ತಾ ಇದೆ, ಬಿಕಾಸ್ ಮನೆಗಲ್ವಾ ಅಂತ ಹೇಳಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡೋ ಟೈಮಲ್ಲಿ ಒಳ್ಳೆ ಮಳೆ ಬರ್ತೈತೆ. ಅಪ್ಪ ಮನೆಗೆ ಬಂದ ತಕ್ಷಣ ಒಂಥರ ನೆಮ್ಮದಿಯಾಗಿ ಹೋಗ್ಬಿಡ್ತು ನನಗಂತೂ. ಅಲ್ಲಿ ಊಟ ತಿಂದಂತೂ ಸಖತ್ ಬೇಜಾರಾಗೋಗ್ಬಿಟ್ಟಿತ್ತು. ಹಾಗೆ ಹಾಗೆ ಹೆಂಗಿದ್ರು ಬಂದ ತಕ್ಷಣ ನಮ್ಮ ಪುಟಾಣಿನ ಮಾತಾಡಿಸಿದ್ದು, ಎಲ್ಲ ಕೆರೆದಿಟ್ಟಿದ್ದೇನೆ, ಯಾರಿದು ಕೆರೆದಿದ್ದು ಅಂತ ನಾನು ಅವನ್ನ ಕೇಳ್ತಿದ್ದೆ. ಹಾಗೆ ಎಷ್ಟು ಮುದ್ದಾಗಿ ಉತ್ತರ ಕೊಡ್ತದಲ್ವ, ನಾಯಿಗನುಗಳು ಮಾತು ಬರಲಿಲ್ಲ ಅಂದರೆ ಸಾಕು ಮುದ್ದು ಮುದ್ದಾಗಿ ಆನ್ಸರ್ ಮಾಡ್ತದೆ. ಹಾಗೆ 1 ಇಯರ್ ಮುಗ್ದೋಗೇ ಬಿಡ್ತಲ್ಲ, ಹೆಂಗೆ 1 ಇಯರ್ MBA ಮುಗೀತು ಅಂತಲೇ ಗೊತ್ತಾಗಿಲ್ಲ. 1 ಇಯರ್ ಫ್ರೆಂಡ್ಶಿಪ್ ಆಗಿ ರೀತಿ ಆಗಿರ್ಬೋದು, ನಾವು ಅವ್ರ ಜೊತೆ ಬೆರೆದಿದ್ದ ರೀತಿ ಆಗಿರ್ಬೋದು, ಅವ್ರು ನಮ್ಮ ಜೊತೆ ಬೆರ್ಕೊಂಡಿದ್ದ ರೀತಿ ಆಗಿರ್ಬೋದು, ಎಲ್ಲ ಏನೋ ಒಂಥರ ಮಜಾ ಕೊಡ್ತಾಯಿದೆ. ಹಾಗೆ 1 ಇಯರ್ ಮುಗೀತಲ್ಲ, ನೆಕ್ಸ್ಟ್ ನಮಗೆ ಒಂದು ಸ್ವಲ್ಪ ದೂರ ಆಗ್ಬೋದು, ಒಂದು ಸ್ವಲ್ಪ ಹತ್ರ ಆಗ್ಬೋದು, ಐ ಡೋಂಟ್ ನೋ, ಗೊತ್ತಿಲ್ಲ ಹೇಗಿರ್ತೀವಿ ಹೆಂಗೆ ಮಾಡ್ತೀವಿ ಅಂತೇಳಿ. ಬಟ್ 1 ಇಯರಲ್ಲಿ ಆರಾಮಾಗಿ ಫ್ರೆಂಡ್ಸ್ ಜೊತೆ ಖುಷಿಯಾಗಿದ್ದು, ಯಾವ ಪ್ರಾಜೆಕ್ಟ್ನ ತಲೆನೋವಿರಲಿಲ್ಲ, ಏನಿರಲಿಲ್ಲ. ಹಾಗೆ ಮನೆಗೆ ಬಂದ ತಕ್ಷಣ ಹಾಗೆ ಸೊಪ್ಪು ಮುರಿದು ಮರದಿಂದಲೇ ಫ್ರೆಶ್ಶಾಗಿ ತಗೊಂಡು ಅಮ್ಮ ಒಳ್ಳೆ ಅಡುಗೆ ಮಾಡಿಕೊಟ್ರು. ನನಗಂತೂ ಊಟ ತಿಂದು ತಿಂದು ಬೋರ್ ಆಗೋಗ್ಬಿಟ್ಟಿತ್ತು. ಹಾಗೆ ಜ್ವರ ಬಂದರೆ ಅಂತಂತ ಕೇಳೋದೇ ಬೇಡ, ಬಾಯಿಗೆ ಏನೇ ತಿಂದರೂ ಟೇಸ್ಟೇ ಇರಲಿಲ್ಲ. ಒಬ್ಬರಿಂದೊಬ್ಬರಿಗೆ ಫ್ರೆಂಡ್ಸಿಗೆ ಜ್ವರ ಬಂದಿದ್ದು, ಹಾಗೆ ಕ್ಲಾಸಿಗೆ ಚಕ್ಕರ್ ಮಾಡಿದ್ದು ಎಲ್ಲ ನೆನಪಾಗ್ತಾಯಿದೆ. 1 ಇಯರ್ ಹೌ ಟು ಪಾಸ್ ಡೋಂಟ್ ನೋ, ಬಟ್ ಚೆಂದ ಇತ್ತು, ಹೇಳೋಕ್ಕೆ ಆಗೋದಿಲ್ಲ. ಹಾಗೆ ಎಲ್ಲ ಪೋಸ್ಟದು ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ. 2026 ಜಾಬದು ಆಲ್ಮೋಸ್ಟ್ ಜಾಬ್ ಫೋಟೋ ಎಲ್ಲ ಹಾಕಿದ್ದೀನಿ. ಓಪನಿಂಗ್ ಡೇಟ್, ಕ್ಲೋಸಿಂಗ್ ಡೇಟ್ ಎಲ್ಲ. ನಿಮ್ಮ ಗೋಲನ್ನು ಬೇಗ ಸೆಟ್ ಮಾಡ್ಕೊಳ್ಳಿ. ಟೈಮ್ ಅಂತ ವೇಸ್ಟ್ ಮಾಡೋದಕ್ಕಂತ ಹೋಗ್ಬಿಡಿ. ಎಲ್ಲ ಜಾಬ್ಗೂ ಓದಿ, ನಿಮ್ಗೆ ಯಾವ ಜಾಬ್ ಇಷ್ಟ ಉಂಟು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದ್ರಲ್ಲಿ ಆಲ್ ಜಾಬಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಓದಿ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇದಂತೂ ಫಾರೆಸ್ಟ್